ಇದು ರಿಪಬ್ಲಿಕ್ ಕನ್ನಡದ ಮ್ಯಾಸಿವ್ ಇಂಪ್ಯಾಕ್ಟ್. ಖಾನಾಪುರ ಕಣ್ಣೀರ ಕಥೆ ಬಗ್ಗೆ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಖಾನಾಪುರ ಕಾಡಂಚಿನ ಜನರ ಕಷ್ಟ ತೆರೆದಿಟ್ಟಿತ್ತು ರಿಪಬ್ಲಿಕ್ ಕನ್ನಡ. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಖಾನಾಪುರಕ್ಕೆ ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳ ಸಮೇತ ಖಾನಾಪುರಕ್ಕೆ ತೆರಳಿದ್ದಾರೆ ಈಶ್ವರ್ ಖಂಡ್ರೆ. ಕಾಡಂಚಿನ ಜನರ ಜೊತೆ ತುರ್ತು ಸಭೆ ನಡೆಸಿದ್ದಾರೆ. ಕಾಡಂಚಿನ ಗ್ರಾಮಗಳನ್ನು ಸ್ಥಳಾಂತರ ಮಾಡಿ ಪುನರ್ವಸತಿ ಕಲ್ಪಿಸುವುದಾಗಿ ಈಶ್ವರ್ ಖಂಡ್ರೆ ಭರವಸೆ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಸ್ಥಳಾಂತರಕ್ಕೆ ಸಮ್ಮತಿ ನೀಡಲು ಮನವಿ ಮಾಡಿದ್ದಾರೆ. ತಲಾ 15 ಲಕ್ಷ ಅನುದಾನ ಕೊಡ್ತೇವೆ ಅಂತ ಅರಣ್ಯ ಸಚಿವ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ನೋಡಿ, ಖಾನಾಪುರದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಅಲ್ಲಿ ಮಕ್ಕಳು ಓದೋದು ಕೇವಲ 5ನೇ ತರಗತಿವರೆಗೂ ಮಾತ್ರ. ಅಲ್ಲಿಂದ ಯಾರನ್ನಾದ್ರೂ ಕರ್ಕೊಂಡ್ಬರ್ಬೇಕು, ಆಸ್ಪತ್ರೆಗಾಗ್ಲಿ ಶಿಕ್ಷಣ ವ್ಯವಸ್ಥೆ ಆಗ್ಲಿ ಏನೂ ಇಲ್ಲ. ಖಾನಾಪುರದ ಕಾಡಂಚಿನ ಜನರ ಬದುಕು ಮತ್ತು ಭವನ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರವನ್ನು ಮಾಡಿತ್ತು. ವರದಿ ಪ್ರಸಾರ ಆದ ಬೆನ್ನಲ್ಲೇ ಅಲ್ಲಿ ಕೂಡ ಸಚಿವರು ಅಧಿಕಾರಿಗಳ ಸಭೆಯನ್ನು ಮಾಡಿದರು. ಅಲ್ಲಿರುವಂಥ ಜನರ ಸಮಸ್ಯೆಗಳನ್ನು ಆಲಿಸುವ ಕೆಲಸವನ್ನು ಮಾಡಿದರು. ಸಭೆ ಮಾಡಿದಂಥ ಸ್ವತಃ ಸಚಿವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಖಾನಾಪುರ ಕಾಡಂಚಿನ ಜನರಿಗೆ ಭೇಟಿ ನೀಡಿದೆ, ಅಲ್ಲಿ ಸಮಸ್ಯೆಗಳ ಬಗ್ಗೆ ತಾವು ಕೂಡ ಹೋಗಿ ಚರ್ಚೆ ಮಾಡಿದ್ರಿ ಮತ್ತು ಸಭೆಯನ್ನು ಕೂಡ ಮಾಡಿದ್ರಿ, ಏನು ಹೇಳ್ತೀವಿ? ಕಾಡಂಚಿನಲ್ಲಿರುವಂಥ ಒಂದು ಖಾನಾಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಒಂದು ಹ್ಯಾಮ್ಲೆಟ್ಗೆ ನಾನು ಭೇಟಿ ಕೊಟ್ಟಿದ್ದೇನೆ. ತಳೇವಾಡಿಯಲ್ಲಿ ಸುಮಾರು 28 ಪರಿವಾರದವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವುದೇ ಮೂಲ ಸೌಕರ್ಯಗಳಿಲ್ಲ. ಅವರೆಲ್ಲರೂ ಇವತ್ತು ಶಿಫ್ಟ್ ಆಗಲಿಕ್ಕೆ, ಅಲ್ಲಿಂದ ಪುನರ್ವಸತಿ ಮಾಡಿದರೆ ಹೋಗಲಿಕ್ಕೆ ತಯಾರಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ನಾನು ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ಆ ಪ್ರಸ್ತಾವನೆ ನೀವು ಕಳುಹಿಸಿ, ಮತ್ತು ಅವ್ರು ಯಾರ್ಯಾರು ಶಿಫ್ಟ್ ಆಗಲಿಕ್ಕೆ ತಯಾರಾಗ್ತಾರೆ, ಇವತ್ತು ಆಗಿದ್ದಾರೆ ಅಂಥವ್ರಿಗೆ ಒಂದು ಹೊಸ ರೀತಿಯಲ್ಲಿ ಅವರಿಗೆ ಎಲ್ಲ ಮೂಲಸೌಕರ್ಯಗಳನ್ನು ಕೊಡುವಂಥದ್ದು, ಮತ್ತು ಇವತ್ತು ಅವ್ರಿಗೇನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಪರಿಹಾರ ಕೊಡುವಂಥ ಒಂದು ಸುತ್ತೋಲೆ ಇದೆ, ಅದ್ರ ಪ್ರಕಾರ ಪ್ರತಿ ಪರಿವಾರಕ್ಕೆ 15 ಲಕ್ಷ ರೂಪಾಯಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್. ಅಲ್ಲೇ ಇದ್ಕೊಂಡು ಅಭಿಯಾನವನ್ನು ಮಾಡಿದ್ದು. ರಂಜಿತ್, ನೀವು ಮಾಡಿದಂಥ 2 ಅಭಿಯಾನ, 2 ಕೂಡ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿರೋದು. ಜೊತೆಗೆ ಭರವಸೆಗಳನ್ನು ಕೊಡ್ತಿದ್ದಾರೆ, ಆದರೆ ಸಮಸ್ಯೆ ಬಗೆಹರಿಯೋದು ಯಾವಾಗ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ. ಖಂಡಿತವಾಗ್ಲೂ ಕೂಡ ಅಶ್ವದೀಪ್, ನೋಡಿ, ಕಾಡಂಚಿನ ಜನ, ಖಾನಾಪುರ ತಾಲೂಕಿನ ಸುಮಾರು 64 ಹಳ್ಳಿಗಳ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾವುದೇ ಮೂಲಭೂತ ಸೌಕರ್ಯ, ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದೆ ಅಲ್ಲಿನ ಜನ ಎಷ್ಟು ಪರಿತಪಿಸುತ್ತಿದ್ದಾರೆ ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಸರ್ಕಾರದ ಮುಂದೆ ತೆರೆದಿಟ್ಟಿತ್ತು. ಅದಾದ ನಂತರ ಇವತ್ತು ಕೇಶವ ಪ್ರಸಾದ್ ಅವರು ಪರಿಷತ್ನಲ್ಲೂ ಕೂಡ ಖಾನಾಪುರದ ಜನರ ಕಣ್ಣೀರು ಎಂಥದ್ದು, ಬದುಕು ಭವನೆ ಎಂಥದ್ದು ಅನ್ನೋದನ್ನು ಸರ್ಕಾರದ ಮುಂದೆ ತೆರೆದಿಡುವ ಪ್ರಯತ್ನ ಮಾಡಿದರು. ಅದಾದ ನಂತರ ಮಾನ್ಯ ಅರಣ್ಯಾಭಿವೃದ್ಧಿ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಖಾನಾಪುರ ಭಾಗದ ಜನ ಎದುರಿಸುತ್ತಿರುವ ಸಮಸ್ಯೆ ಏನು, 64 ಹಳ್ಳಿಗಳ ಜನ ಕೇವಲ ಆರೋಗ್ಯ, ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದೆ ಆರೋಗ್ಯ, ವಸತಿ, ಶಾಲೆ, ನೀರು, ವಸತಿ ಇದ್ಯಾವುದು ಕೂಡ ಇಲ್ಲದೆ ಬಳಲ್ತಾ ಇರುವಂಥ ಆ ಭಾಗದ ಜನ ಏನಿದ್ದಾರೆ, ತಳೇವಾಡಿ ಸೇರಿದಂತೆ ಆಮ್ಗಾಂವ್ ಸೇರಿದಂತೆ ಖಾನಾಪುರದ ಸುಮಾರು 64 ಹಳ್ಳಿಗಳಿದ್ದಾವೆ. ಅದರಲ್ಲಿ 18 ಹಳ್ಳಿಗಳ ಪರಿಸ್ಥಿತಿ ಅಂತೂ ದುರ್ಗಮವಾಗಿದೆ. ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನುವ ಆಗ್ರಹವೂ ಆಕ್ರೋಶವೂ ಇದೆ. ಅದು ಮೀಸಲು ಅರಣ್ಯ ಪ್ರದೇಶದಲ್ಲಿ ಬರೋದ್ರಿಂದಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅಲ್ಲಿ ಅವಕಾಶ ಇಲ್ಲ. ಈ ಕಾರಣದಿಂದ ಮಾನ್ಯ ಅರಣ್ಯಾಭಿವೃದ್ಧಿ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿನ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಒಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿ, ಅಂದರೆ ಒಂದು ಗಂಡಸು ಮತ್ತು ಹೆಂಗಸು ಇಬ್ಬರಿಗೆ ಕೂಡಿ 15 ಲಕ್ಷ ರೂಪಾಯಿ ಕೊಡೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಒಂದು ಕನಿಷ್ಠ ಮೂಲಭೂತ ಸೌಕರ್ಯ ಆ ಭಾಗದ ಜನರಿಗೆ ಕಲ್ಪಿಸಬೇಕು, ಅವರ ಬದುಕನ್ನು ಸುಧಾರಿಸುವಲ್ಲಿ, ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸುವಲ್ಲಿ ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂಥ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ಆ ಮೂಲಕ ಆ ಜನರ ಬದುಕು ಸುಧಾರಿಸಲಿ, ಆ ಜನರಿಗೆ ಪುನರ್ವಸಲಿ ಆದಷ್ಟು ಬೇಗ ಸಿಗಲಿ ಅನ್ನೋದು ನಮ್ಮ ರಿಪಬ್ಲಿಕ್ ಕನ್ನಡದ ಆಗ್ರಹ, ಆಕ್ರೋಶ, ಮನವಿ ಕೂಡ ಆಗಿದೆ. ಅಶ್ವದೀಪ್, ಥ್ಯಾಂಕ್ ಯು ರಂಜಿತ್. ಇದು ರಿಪಬ್ಲಿಕ್ ಕನ್ನಡದ ಮ್ಯಾಸಿವ್ ಇಂಪ್ಯಾಕ್ಟ್. ಖಾನಾಪುರ ಕಣ್ಣೀರ ಕಥೆ ಬಗ್ಗೆ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಖಾನಾಪುರ ಕಾಡಂಚಿನ ಜನರ ಕಷ್ಟ ತೆರೆದಿಟ್ಟಿತ್ತು ರಿಪಬ್ಲಿಕ್ ಕನ್ನಡ. ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಖಾನಾಪುರಕ್ಕೆ ಈಶ್ವರ್ ಖಂಡ್ರೆ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳ ಸಮೇತ
ಖಾನಾಪುರಕ್ಕೆ ತೆರಳಿದ್ದಾರೆ ಈಶ್ವರ್ ಖಂಡ್ರೆ. ಕಾಡಂಚಿನ ಜನರ ಜೊತೆ ತುರ್ತು ಸಭೆ ನಡೆಸಿದ್ದಾರೆ. ಕಾಡಂಚಿನ ಗ್ರಾಮಗಳನ್ನ ಸ್ಥಳಾಂತರ ಮಾಡಿ ಪುನರ್ವಸತಿ ಕಲ್ಪಿಸುವುದಾಗಿ ಈಶ್ವರ್ ಖಂಡ್ರೆ ಭರವಸೆ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಸ್ಥಳಾಂತರಕ್ಕೆ ಸಮ್ಮತಿ ನೀಡಲು ಮನವಿ ಮಾಡಿದ್ದಾರೆ. ತಲಾ 15 ಲಕ್ಷ ಅನುದಾನ ಕೊಡ್ತೇವೆ ಅಂತ ಅರಣ್ಯ ಸಚಿವ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ನೋಡಿ, ಖಾನಾಪುರದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಅಲ್ಲಿ ಮಕ್ಕಳು ಓದೋದು ಕೇವಲ 5ನೇ ತರಗತಿವರೆಗೂ ಮಾತ್ರ. ಅಲ್ಲಿಂದ ಯಾರನ್ನಾದ್ರೂ ಕರ್ಕೊಂಡ್ಬರ್ಬೇಕು, ಆಸ್ಪತ್ರೆಗಾಗ್ಲಿ ಶಿಕ್ಷಣ ವ್ಯವಸ್ಥೆ ಆಗ್ಲಿ ಏನೂ ಇಲ್ಲ. ಖಾನಾಪುರದ ಕಾಡಂಚಿನ ಜನರ ಬದುಕು ಮತ್ತು ಭವನ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರವನ್ನ ಮಾಡಿತ್ತು. ವರದಿ ಪ್ರಸಾರ ಆದ ಬೆನ್ನಲ್ಲೇ ಅಲ್ಲಿ ಕೂಡ ಸಚಿವರು ಅಧಿಕಾರಿಗಳ ಸಭೆಯನ್ನ ಮಾಡಿದ್ರು. ಅಲ್ಲಿರುವಂಥ ಜನರ ಸಮಸ್ಯೆಗಳನ್ನು ಆಲಿಸುವ ಕೆಲಸವನ್ನ ಮಾಡಿದ್ರು. ಸಭೆ ಮಾಡಿದಂಥ ಸ್ವತಃ ಸಚಿವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಖಾನಾಪುರ ಕಾಡಂಚಿನ ಜನರಿಗೆ ಭೇಟಿ ನೀಡಿದೆ, ಅಲ್ಲಿ ಸಮಸ್ಯೆಗಳ ಬಗ್ಗೆ ತಾವು ಕೂಡ ಹೋಗಿ ಚರ್ಚೆ ಮಾಡಿದ್ರಿ ಮತ್ತು ಸಭೆಯನ್ನು ಕೂಡ ಮಾಡಿದ್ರಿ, ಏನು ಹೇಳ್ತೀವಿ? ಕಾಡಂಚಿನಲ್ಲಿರುವಂಥ ಒಂದು ಖಾನಾಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಒಂದು ಹ್ಯಾಮ್ಲೆಟ್ಗೆ ನಾನು ಭೇಟಿ ಕೊಟ್ಟಿದ್ದೇನೆ. ತಳೇವಾಡಿಯಲ್ಲಿ ಸುಮಾರು 28 ಪರಿವಾರದವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಮೂಲ ಸೌಕರ್ಯಗಳಿಲ್ಲ. ಅವರೆಲ್ಲರೂ ಇವತ್ತು ಶಿಫ್ಟ್ ಆಗಲಿಕ್ಕೆ, ಅಲ್ಲಿಂದ ಪುನರ್ವಸತಿ ಮಾಡಿದರೆ ಹೋಗಲಿಕ್ಕೆ ತಯಾರಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ನಾನು ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ಆ ಪ್ರಸ್ತಾವನೆ ನೀವು ಕಳುಹಿಸಿ, ಮತ್ತು ಅವ್ರು ಯಾರ್ಯಾರು ಶಿಫ್ಟ್ ಆಗಲಿಕ್ಕೆ ತಯಾರಾಗ್ತಾರೆ, ಇವತ್ತು ಆಗಿದ್ದಾರೆ ಅಂಥವ್ರಿಗೆ ಒಂದು ಹೊಸ ರೀತಿಯಲ್ಲಿ ಅವರಿಗೆ ಎಲ್ಲ ಮೂಲಸೌಕರ್ಯಗಳನ್ನು ಕೊಡುವಂಥದ್ದು, ಮತ್ತು ಇವತ್ತು ಅವ್ರಿಗೇನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಪರಿಹಾರ ಕೊಡುವಂಥ ಒಂದು ಸುತ್ತೋಲೆ ಇದೆ, ಅದ್ರ ಪ್ರಕಾರ ಪ್ರತಿ ಪರಿವಾರಕ್ಕೆ 15 ಲಕ್ಷ ರೂಪಾಯಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್. ಅಲ್ಲೇ ಇದ್ಕೊಂಡು ಅಭಿಯಾನವನ್ನು ಮಾಡಿದ್ದು. ರಂಜಿತ್, ನೀವು ಮಾಡಿದಂಥ 2 ಅಭಿಯಾನ, 2 ಕೂಡ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿರೋದು, ಜೊತೆಗೆ ಭರವಸೆಗಳನ್ನು ಕೊಡ್ತಿದ್ದಾರೆ. ಆದರೆ ಸಮಸ್ಯೆ ಬಗೆಹರಿಯೋದು ಯಾವಾಗ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ. ಖಂಡಿತವಾಗ್ಲೂ ಕೂಡ ಅಶ್ವದೀಪ್, ನೋಡಿ, ಕಾಡಂಚಿನ ಜನ, ಖಾನಾಪುರ ತಾಲೂಕಿನ ಸುಮಾರು 64 ಹಳ್ಳಿಗಳ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾವುದೇ ಮೂಲಭೂತ ಸೌಕರ್ಯ, ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದೆ ಅಲ್ಲಿನ ಜನ ಎಷ್ಟು ಪರಿತಪಿಸುತ್ತಿದ್ದಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಸರ್ಕಾರದ ಮುಂದೆ ತೆರೆದಿಟ್ಟಿತ್ತು. ಅದಾದ ನಂತರ ಇವತ್ತು ಕೇಶವ ಪ್ರಸಾದ್ ಅವರು ಪರಿಷತ್ನಲ್ಲೂ ಕೂಡ ಖಾನಾಪುರದ ಜನರ ಕಣ್ಣೀರು ಎಂಥದ್ದು, ಬದುಕು ಭವನೆ ಎಂಥದ್ದು ಅನ್ನೋದನ್ನ ಸರ್ಕಾರದ ಮುಂದೆ ತೆರೆದಿಡುವ ಪ್ರಯತ್ನ ಮಾಡಿದರು. ಅದಾದ ನಂತರ ಮಾನ್ಯ ಅರಣ್ಯಾಭಿವೃದ್ಧಿ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಖಾನಾಪುರ ಭಾಗದ ಜನ ಎದುರಿಸುತ್ತಿರುವ ಸಮಸ್ಯೆ ಏನು, 64 ಹಳ್ಳಿಗಳ ಜನ ಕೇವಲ ಆರೋಗ್ಯ, ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದೆ ಆರೋಗ್ಯ, ವಸತಿ, ಶಾಲೆ, ನೀರು, ವಸತಿ ಇದ್ಯಾವುದು ಕೂಡ ಇಲ್ಲದೆ ಬಳಲ್ತಾ ಇರುವಂಥ ಆ ಭಾಗದ ಜನ ಏನಿದ್ದಾರೆ, ತಳೇವಾಡಿ ಸೇರಿದಂತೆ ಆಮ್ಗಾಂವ್ ಸೇರಿದಂತೆ ಖಾನಾಪುರದ ಸುಮಾರು 64 ಹಳ್ಳಿಗಳಿದ್ದಾವೆ. ಅದರಲ್ಲಿ 18 ಹಳ್ಳಿಗಳ ಪರಿಸ್ಥಿತಿ ಅಂತೂ ದುರ್ಗಮವಾಗಿದೆ. ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಅನ್ನುವ ಆಗ್ರಹವೂ ಆಕ್ರೋಶವೂ ಇದೆ. ಅದು ಮೀಸಲು ಅರಣ್ಯ ಪ್ರದೇಶದಲ್ಲಿ ಬರೋದ್ರಿಂದಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅಲ್ಲಿ ಅವಕಾಶ ಇಲ್ಲ. ಈ ಕಾರಣದಿಂದ ಮಾನ್ಯ ಅರಣ್ಯಾಭಿವೃದ್ಧಿ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿನ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಒಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿ, ಅಂದರೆ ಒಂದು ಗಂಡಸು ಮತ್ತು ಹೆಂಗಸು ಇಬ್ಬರಿಗೆ ಕೂಡಿ 15 ಲಕ್ಷ ರೂಪಾಯಿ ಕೊಡೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಒಂದು ಕನಿಷ್ಠ ಮೂಲಭೂತ ಸೌಕರ್ಯ ಆ ಭಾಗದ ಜನರಿಗೆ ಕಲ್ಪಿಸಬೇಕು, ಅವರ ಬದುಕನ್ನು ಸುಧಾರಿಸುವಲ್ಲಿ, ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸುವಲ್ಲಿ ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂಥ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ಆ ಮೂಲಕ ಆ ಜನರ ಬದುಕು ಸುಧಾರಿಸಲಿ, ಆ ಜನರಿಗೆ ಪುನರ್ವಸಲಿ ಆದಷ್ಟು ಬೇಗ ಸಿಗಲಿ ಅನ್ನೋದು ನಮ್ಮ ರಿಪಬ್ಲಿಕ್ ಕನ್ನಡದ ಆಗ್ರಹ, ಆಕ್ರೋಶ, ಮನವಿ ಕೂಡ ಆಗಿದೆ. ಅಶ್ವದೀಪ್, ಥ್ಯಾಂಕ್ ಯು ರಂಜಿತ್.